ಫೇಮಸ್ ಅಂದ್ರೆ ಇಲ್ಲಿ ಹೊಸಕೋಟೆ ರತ್ನಗಿರಿ ಇವೆಲ್ಲ ಅಲ್ಲಿ ಸಸಿ ತಂದು ಇಲ್ಲೇ ಹೊಸಕೋಟೆ ಎಲ್ಲ ಹಚ್ಚಿರ್ತಾರೆ. ಇಲ್ಲೇ ಅಂದ್ರ ಪೂರ ಮಣ್ಣಿನ ಫಲವತ್ತನೆ ಹಂಗೈತಿ ಹೊಸಕೋಟೆ. ಹಾಗಾಗಿ ಇಲ್ಲೇ ಎಲ್ಲಾ ರುಚಿಕಟ್ಟಾಗಿ ಬರ್ತೈತಿ. ಅದ ಹಣ್ಣಿಂದ ಕೆಮಿಕಲ್ಸ್ ಅದೇ ಯೂಸ್ ಮಾಡಲ್ಲ. ಎಲ್ಲಾ ಇಲ್ಲೇ ಬತ್ತದ ಹುಲ್ಲು ಅಂತ ಬರ್ತದೆ, ಕಪ್ಪತ್ ಹುಲ್ಲು ಅಲ್ಲೆಲ್ಲ ಕೊರ್ಕೊಂಬಂದು ಇದನ್ನ ಹಣ್ಣ ಮಾಡ್ತೀವಿ. ಪೂರ ಕಾಯಿ ಕಟಾವ್ ಮಾಡ್ತೀವಿ ನಾವೇ. ಹಣ್ಣಿಗೆ ಬಂದಿದ್ದು ಎಲ್ಲಾ ಒಂದ್ 20 ದಿನ ಹೋಗುತ್ತೆ. ಅಡಿ ಹಾಕಿ ಪೂರ ಹಣ್ಣು ಬರ್ಬೇಕಂದ್ರೆ 20 ದಿನ ಹೋಗುತ್ತೆ ನಮ್ಗೆ. ಅಂದ್ರೆ ಇಲ್ಲಿ ಸುತ್ತಮುತ್ತಲು ನಮ್ ಗದಗ್ ಡಿಸ್ಟಿಕ್ ಹೊಸಕೋಟೆ ಎಲ್ಲ ಪೂರಾ ಹುಬ್ಳಿಲಿಂತ್ರ ಬೆಳಗಾವಿ ಮತ್ತೆ ಧಾರವಾಡ, ಹೊಸಪೇಟೆ, ಬಳ್ಳಾರಿ ಈ ತರ ಎಲ್ಲಾ ಬಂದ್ ತಗೊಂಡ್ ಹೋಗ್ತಾರೆ. ಇಲ್ಲ ಯಾವ್ಯಾವ ತರ ಹಣ್ಣು ಇರ್ತೈತಿ? ಇಲ್ಲೇ ಕಲ್ಮಿ, ಕೇಸರ್, ಆಪೋಸು ಈ ತರ ಎಲ್ಲ ಸಿಕ್ಕೈತೆ ನಮ್ ಕಡೆ. ಎಷ್ಟ್ ತಿಂಗಳು ಮಾರ್ತೀರಿ ನೀವು? ಇಲ್ಲಿ ಮಿನಿಮಮ್ ಒಂದ್ 2 ತಿಂಗಳ ಸೀಸನ್ ಇರುತ್ತೆ. ಬಂದ್ ಹೋಗಿ ನಿಮ್ಮ ಹೆಸರು? ಫಿರೋಜ್ ಅಂತ. ಯಾಸಿನ್ ಹೇಳಿ. ಇದು ಆಪೋಸ್. ಎಷ್ಟನೇ ತಿಂಗಳಿಂದ ಇದು ಮಾಡ್ತೀರಿ? ಇದು 9ನೇ ತಿಂಗಳು, ಇದು 10ನೇ ತಿಂಗಳಲ್ಲಿ ಇದ್ರೆ ಚಲೋ. ಅದು ಇದು ಎಣ್ಣೆ ಹಿಡಿದು ಹಾಕೈತ್ರಿ. ಹಿಡಿದು ಆಗಿಂದಾಗ 11, 12ನೇ ತಿಂಗಳಲ್ಲಿ ಇದ್ರನ್ನ ಎಣ್ಣೆ ಹೊಡ್ಕೊಂತ ಇರ್ತಾರೆ 15 ದಿವಸಕ್ಕೊಮ್ಮೆ. ಆಮೇಲೆ ಈಗ ಒಟ್ಟು 3ನೇ ತಿಂಗಳು ಬಂತಂದ್ರ ಕಾಯ್ಕೊಂತ ಇರ್ತೇವೆ. ಹಣ್ಣು ಚಲೋ ಆಗೋದು? ಹಂಗೆ ಚಲೋ ಆಗೋದು 4ನೇ ತಿಂಗಳು. ಎಷ್ಟು ತಿಂಗಳು ಇರ್ತೈತಿ ಈಗ ಸೀಸನ್? ಇದು 2 ತಿಂಗಳು. ಮಾರ್ಚ್, ಏಪ್ರಿಲ್ ಮುಗಿದು 5ನೇ ತಿಂಗಳದಾಗ ಲಾಸ್ಟ್ ಎಂಡ್. ಯಾವ್ಯಾವ ತರ ಹಣ್ಣಿನ ಗಿಡ ನಿಮ್ಮ ಕಡೆ? ಆಪೋಸ್, ಕಲ್ಮಿ, ಕೆಸರ್. ಎಷ್ಟು ವರ್ಷ ಆಯ್ತು ನೀವು ಗಿಡ? 5-6ನೇ ವರ್ಷ. ಈ ಸಲ ಏನ್ ಮಳೆ ಗಾಳಿಗೆ ಮತ್ತು ಇಬ್ಬನಿಗೆ ಏನಾರ ಲಾಸ್ ಆಗಿದೆ? ಇದು ಲಾಸ್. ಇಬ್ಬನಿನ ಭಾಳ ಬಿದ್ದಿರ್ತದೆ. ಭಾಳ ಇದು ಇಬ್ಬನಿ ಭಾಳ ಇಬ್ಬನಿಗೆ ಏನಾಗ್ತೈತಿ? ಇಬ್ಬನಿ ಬಿದ್ರ ಇಬ್ಬನಿ ಬಿದ್ದರೆ ಇದು ತುಂಬ ಉದಿರ್ತೈತಿ, ಜಿಗಿ ಬೀಳ್ತೈತಿ. ಜಿಗಿ ಬಿದ್ದೈತಿ. ಈ ಸಲ ಹಣ್ಣು ರೇಟ್ ಹೆಂಗೆ? ರೇಟ್ ಇದ್ರಾಗ ಚಲೋ ಐತಿ. ಆಪೋಸ್ ಹೆಂಗೆ ಮಾಡ್ತೀರಿ? ಆಪೋಸ್ ಇದು 400, 500, 400, 350 ಹಿಂಗೆ ಮಾಡ್ತೀವಿ. ಕೆಸರ್ ಇದು ಮಾವಿನಕಾಯಿ ಗಿಡ ಕೆಸರ್. ಇದು ಆಪೋಸ್ಗಿಂತ ಸ್ವೀಟ್ ಇರ್ತೈತಿ, ಮಸ್ತನೇ ಇರ್ತೈತ್ರಿ. ಇದು ರೇಟ್ನಾಗ ಹೆಚ್ಚು ಕಡಿಮೆನೇ ಇರ್ತೈತಿ. ಆಪೋಸ್ ಇದು ಅಂದ ಹೆಚ್ಚು ಕಡಿಮೆ. ಇವು ಗಿಡ ಭಾಳ ಇರೋದು? ಗಿಡ ಭಾಳ ಇರಂಗಿಲ್ರಿ ಇವು ಕೆಸರ್ ಗಿಡ. ಮತ್ತು ಖರೀದಿ ಮಾಡೋರು ಭಾಳ ಇದನ್ನ ಲೈಕ್ ಮಾಡ್ತಾರ, ಆಪಸ್ ಲೈಕ್ ಮಾಡ್ತಾರ? ಆಪೋಸ್ ಲೈಕ್ ಮಾಡ್ತಾರ, ಇದನ್ನ ಜಾಸ್ತಿ ಮಾಡ್ತಾರೆ ಕಸ್ಟಮರ್. ಅವ್ರ ಎರಡು ಆಪೋಸ್, ಇದು ಕಲ್ಮಿ, 3. ಕಲ್ಮಿ ರೀ, ಕಲ್ಮಿ ಗಿಡ. ಇದು ಸಿಕನಿಗೆ ಯೂಸ್ ಆಕೈತಿ, ಚಲೋ ಐತಿ. ಕಲ್ಮಿ ಚಲೋ ಆಕೈತಿ. ಇದು ಫಂಕ್ಷನ್ನಿಗೆ, ಮನಿ ಫಂಕ್ಷನಿಗೆ ಆಯ್ತು, ಲಗ್ನಕ್ಕೆ ಆಯ್ತು, ಎಲ್ಲದಕ್ಕೂ ಯೂಸ್ ಆಕೈತಿ ರೀ. ಸಿಕರ್ನಿಗೆ ಮಸ್ತ್ ಐತಿ. ರೇಟ್ ಜಾಸ್ತಿ ಆಪೋಸ್ ಕೆಸರ್ಗಿಂತ ಜಾಸ್ತಿ ಐತಿ ರೀ ಇದು. ಇದು ಕಲ್ಮಿ ರೀ. ಇದು ಜಿಗಿ ಇಬ್ಬನಿ ಬಿದ್ದು ನಮ್ಗೆ ಲಾಸ್ ಭಾಳ ಐತಿ. ಭಾಳ ಆಗಿತ್ತು, ಕಡಿಮೆ ಮಾಲ್ ಐತಿ.
ಒಟ್ಟು ಹೋಗ್ಬಿಟ್ಟೆ ಅಂದ್ರೆ ಇದು ಮಾಡಂಗಿಲ್ಲ, ಇದು ಆಗಂಗಿಲ್ಲ, ಇಲ್ಲ ಇಲ್ಲಿ ನ್ಯಾಚುರಲ್ ಇದು ಮಾಡ್ತಾರೆ, ಯಾಕೆ ಹೆಂಗ್ ಮಾಡ್ತಾರೆ ಇಲ್ಲಿ ಮಂದಿ ಅದ್ರ ಸಂಬಂಧ ಗಾಡಿ ನಿಂದ್ರಿಸಿ ಎಲ್ಲಾರು ಹೋಯ್ತು. 6 ಗೇಟ್ ನಿಂದ್ರಿಸಿ 4 ಡಜನ್ 6 ಡಜನ್ 10 ಡಜನ್ ಮಟನು ಹೋಯ್ತು. ಎಲ್ಲೆಲ್ಲಿ ಹೋಯ್ತು ಎಲ್ಲಿ ಇಲ್ಲಿ ಹೊಸಪೇಟೆ ಇದ್ರ ಸೈಡ್ ಮಂದಿ ಗಾಡಿ ನಿಂದ್ರಿಸಿ ತಗೊಂಡೋಗ್ತಾರೆ. 4-5 ಡಜನ್ ಎಲ್ಲ ಹೋಯ್ತು. ಯಾವ್ಯಾವ ತರ ಹಣ್ಣು ಸಿಗ್ತಾವ್ರಿ? ಅಪ್ಪುಸ್ ಈಗ ಸ್ಟಾರ್ಟಿಂಗ್ ಅಪ್ಪುಸ್ ಬೇರೆ ಯಾವ ಬರ್ತಾವ ಎಲ್ಲಾ ತರ ಹಣ್ಣು ಸಿಗ್ತಾವ. ಈಗ ಬಾಳ ತನ ಇಲ್ಲಿ ತೋಟದ ಇಲ್ಲಿ ತೋಟ ಪಟ್ಟಿ ಭಾಳ ಅದ್ರಿ, ಮಾವಿನ ಗಿಡ ತೋಟ. ಎಲ್ಲಾರು ಇಲ್ಲಿ ಬಂದು ಹಣ್ಣು ಅಡಿ ಹಾಕಿರ್ತಾರಂತ ಚಲೋ ಅಂತ ಎಲ್ಲಾರು ಹೋಯ್ತಾರೆ. ಈಗ ಬೇರೆ ಕಡೆ ಆದ್ರ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಬೇರೆ ಕಡೆ ಆದ್ರೂ ಮಾಡ್ಬೋದು, ಮಾಡ್ಲಿಕ್ಕಿಲ್ಲ, ಆದ್ರೆ ಇಲ್ಲಿ ಅಷ್ಟೇ ಹೇಳ್ತೀವಿ ನಾವು. ಹಂಗ್ ಹೇಳಕ್ ಬರೋದಿಲ್ಲ ಅಷ್ಟೇ. ಈಗ ನಿಮ್ಮ ಬೀಳ್ತಾರೆ ಎಲ್ಲರಿಗೂ ಹೋಯ್ತು. ಹಾ ಇಲ್ಲಿ ಆದ್ರೆ ನೋಡ್ರಿ, ಈಗ ಅವ್ರು ಸದ್ಯಕ್ಕೆ ನಮ್ಮ ಹಳೆಯರು ಯಾವ್ರು ಅವ್ರ ನೆನಪು ಹಾ ಏನ್ ಅಂದ್ರು, ಅವ್ರಿಗೆ ಕೊಟ್ಟು ಕಳ್ಸ್ತಾರೆ ಬೇರೆ. ಈಗ ನೋಡಿ ಪ್ಯಾಕ್ ಮಾಡೋದು ಅವ್ರಿಗೆ. ತಮ್ಮ ಹೆಸರು? ನಿಮ್ಮ ಹೆಸರು? ಹೆಸರು ಹೇಳ್ಕೊಡ್ಸಿ.
ನ್ಯಾಚುರಲ್ ಅಡಿಯಿಂದ ನಾವು ಫೇಮಸ್ ಆಗಿರೋದು ಸರ್. ಈ ಸುಮಾರು ಈಗ 10 ವರ್ಷ 15 ವರ್ಷದಿಂದನೂ ಈ ಸುತ್ತಮುತ್ತಲು ಏರಿಯಾದಾಗ ಇರ್ತಕ್ಕಂಥವ್ರೆಲ್ಲರೂ ಉಳ್ಕೋಟಿ ಹಣ್ಣು ಅಂದ್ರೆ ಅದು ಅಷ್ಟು ಒಳ್ಳೆಯ ಚೆನ್ನಾಗಿ ನ್ಯಾಚುರಲ್ ಬರುತ್ತಪ್ಪ ಅಂತಂದು ಹೇಳ್ಬಿಟ್ಟು ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಸರ್. ಎಲ್ಲೆಲ್ಲಿ ರೈತ ಈ ತರ ಹುಬ್ಳಿಯಿಂದ ಆ ಕಡೆ ಹಾವೇರಿ ಆ ಸೈಡ್ ಇಂದ ಬರ್ತಾರ. ಈ ಕಡೆಗೆ ಸುಮಾರು ಹಳ್ಳಿಗುಡಿ ಅಂತ ಹಳ್ಳಿಗುಡಿ ಈ ಕಡೆ ಮುಂಡ್ರಿಗಿಂದ ಬಳ್ಳಾರಿ ಸರ್ ಹೊಸಪೇಟೆ ಬರ್ತಾರ, ಹೊಸಪೇಟೆ ಈ ಕಡೆ ಬೆಳಗಾವಿಲಿಂದ ಬರ್ತಾರ, ದಂಡೇಲಿಂದ ಬರ್ತಾರ, ಈ ಕಡೆ ಮುಂಡ್ರಿಗಿಂದ ಈ ಕಡೆಗೆಲ್ಲ ಬರ್ತಾರ. ಈ ಒಟ್ಟು ಕಡೆ ರೋಣದವರೆಗೆ famous. ಗದಗ, ಹಾವೇರಿ, ಬಳ್ಳಾರಿ, ಈ ಕಡೆ ರಾಯಚೂರು, ಬಾಗಲಕೋಟೆ, ಈ ಬಟ್ ಕಡೆ ಈ ಹೈವೇ ಒಳಗೆ ಹೋಗೋರೆಲ್ಲ ಕಡಿಮೆ. ಹೈವೇ ಒಂದ್ಸರ ತಿಂದ್ರ ಅಂದ್ರ ವಾಪಸ್ ಇಲ್ಲೇ ಬರ್ತಾರ. 100% ಸರ್ ಇದಂತೂ ತಿಂದ್ರ ಅಂದ್ರ ವಾಪಸ್ ಇಲ್ಲೇ ಬರ್ತಾರ. ಯಾಕಂದ್ರ ಬೇರೆ ಕಡೆ ಲಾನಿಗ್ ಹೋಗೋರ್ ಬರ್ತಾರ ಸರ್, ದಿನಕ್ಕ ಆಫೀಸ್ಗೆ ಹೋಗೋರಂತ ದಿನ ಬರ್ತಾರ ಸರ್. ಒಂದ್ಸರ ತಗೊಂಡ್ ಹೋದ್ರಂದ್ರ ಸರ್ ಒಳ್ಳೆ ಬೆಳೆ ಹೆಂಗ್ ರೇಟ್ ನಿಮ್ ಕಡೆ ಹೆಂಗ್ ಅದಾವ್ರಿ? ಐತ್ರಿ. ಅದ ಹಣ್ಣಿನ ಗಾತ್ರ ಮ್ಯಾಗ ಇರ್ತೈತ್ರಿ. ಸಣ್ಣ ಸೈಜ್ ಇತ್ತಂತಂದ್ರ 300 ಐತ್ರಿ, ದೊಡ್ಡ ಸೈಜ್ ಇದ್ರ 500 ಐತಿ. ನೀವು ಡಜನ್ ಗಟ್ಲೆ ಮಾರ್ತೀರಿ? ಡಜನ್ ಗಟ್ಲೆನ ಸರ್. ನಮ್ ಕಡೆ ಕೆಜಿ ಕೊಡಲ್ಲ ಸರ್. ಕೆಜಿ ಯಾಕಂದ್ರ ಒಬ್ರು ಏನಿಲ್ಲ ಅಂದ್ರ 5 ರಿಂದ 10 ಡಜನ್ ತಗೊಂಡ್ ಹೋಗ್ತಾರೆ ಸರ್. ಬಂದ್ರಂದ್ರ ಸರ್ 3 ಡಜನ್ ಕೊಡ್ರಿ, 4 ಡಜನ್ ಕೊಡ್ರಿ ಅಂತಾರ ಸರ್. ನಮ್ ಕಡೆ ಕೆಜಿ ಕೊಡಲ್ಲ ಸರ್. ನಾವು ಹೇಳು. ಕೆಮಿಕಲ್ ಹಾಕಿರ್ತೀವಿ ಸರ್. ಕೆಮಿಕಲ್ ಏನ್ ಹಾಕಿರ್ತಾರಲ್ಲ ಸರ್, ನಾವಂದ್ರ ಕೆಮಿಕಲ್ ಹಾಕಲ್ಲ ಸರ್. ನ್ಯಾಚುರಲ್ ರೀ, ಆರ್ಗ್ಯಾನಿಕ್ ರೀ ಎಲ್ಲ. ಕೆಮಿಕಲ್ ಹಾಕಿದ್ರ ಸರ್ ಅದು ಒಂದಿನ ಇಟ್ರ 2ನೇ ದಿನ ಖಾಲಿ ಇದಾಗತ್ ಸರ್. 2 ದಿನಕ್ಕೆ ಅವತ್ತು ಅಂದು ಕೆಮಿಕಲ್ ಹೆಂಗದ ಸರ್, ಒಂದಿನ ಇಟ್ಟು 1 ವಾರ ಇಟ್ಟು ತಿನ್ನೋಂದ್ ಅದಾವ್ರಿ. ನ್ಯಾಚುರಲ್ ಹಣ್ಣ್ ಹಂಗಿಲ್ಲ ಸರ್. ಇವತ್ತು ಇದಾತಂತಂದ್ರ 2 ದಿನ 3 ದಿನ ಇಟ್ಟು ಮತ್ತೆ 1 ವಾರ ಇಟ್ಟು ಮಾಡುವಂತದ್ ಇಲ್ಲ ಸರ್. ಮತ್ತೆ 2-3 ದಿನ ಇಟ್ಟು ಕಲರ್ ಬರ್ತಾವ ಸರ್. ಕಲರ್ ಬರ್ತಾವ ಹಂಗ ಸೀನು ಬರ್ತದ ಸರ್. ಅದು ಕಲರ್ ಹೆಂಗ್ ಬರ್ಕೊಂತ ಹೋಗುತ್ತ ಹಂಗ ಸೀನು ಬರ್ತದ ಕಲರ್ ಸರ್ ಇದು. ಎಷ್ಟ್ ದಿನ ನಿಮ್ ಸೀಸನ್ ಎಷ್ಟ್ ದಿನ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಇರ್ತೈತಿ? ಸರ್ ಅದು ಇದು ಫೆಬ್ರವರಿ ಮುಗಿತದ ಸರ್. ಮಾರ್ಚ್ ಲಿಂದ ಸ್ಟಾರ್ಟ್ ಆಗತ್ತೆ ಸರ್. ಮಾರ್ಚ್ ಲಿಂದ ಸ್ಟಾರ್ಟ್ ಆಗಿ ಕಾರುಣಿ ಅಂತ ಸರ್. ಅದು ಕಾರುಣಿ ಬರ್ತದೆ ಸರ್. ಜೂನ್ ಎಂಟರ್ ಮಟ್ಟ ಇರ್ತದೆ ಸರ್. ಇದು ಬಿಫೋರ್ ಕಲರ್ ಅಂದ್ರೆ ಇದು ಸ್ಟಾರ್ಟಿಂಗ್ ಬರ್ತಕ್ಕಂಥ ಕಲರ್. ಇದು ಬಿಟ್ವೀನ್ ಕಲರ್ ಅಂದ್ರೆ ಈ ಕಲರ್ ಇದು ಮಾರ್ಕೆಟಿಗೆ ತಂದು ಈ ಕಲರ್ ಬಂದ ಈ ಕಲರ್ ಫುಲ್ ಸೇಲ್. ಈ ಕಲರ್ ಬರೋಕ್ಕೆ ಹಣ್ಣೆಲ್ಲ ಮನೆ ಒಳಗಿರ್ತದೆ ಸರ್. ಹೇಳೋದು ಈಗ ಹೆಂಗ ಕೆಮಿಕಲ್ ಹಾಕಿಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ ಸರ್? ಕೆಮಿಕಲ್ ಹಾಕಿಲ್ಲ ಅನ್ನೋದಕ್ಕೆ ಸರ್ ಇದ ನೋಡಿ ಸರ್ ಪ್ರೂಫ್ ಐತಲ್ಲ ಸರ್. ಈ ಪ್ರೂಫ್ ಒಳಗೆ ನಾವು ಏನು ಮಾಡ್ತೀವಿ, ಸ್ವಲ್ಪ ಕಸಿನ್ ಮ್ಯಾಗಿತ್ತಪ್ಪ ಅಂತಂದ್ರ ಫುಲ್ ಹಣ್ಣಾಗಿತ್ತಂದ್ರೆ ಹಾಕೊಂಬರಲ್ರಿ. ಸ್ವಲ್ಪ ಕಸಿನ್ ಮ್ಯಾಗಿತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಆಫೀಸರು ಅವರೆಲ್ಲ ಬಂದಾಗ ಸ್ವಲ್ಪ ಇಟ್ಕೊಂಡು ತಿನ್ಬೇಕು ಇದೆ ಅಂತ ಅಂತಿರ್ತಾರೆ. ನಾವು ಅವರಿಗೆ ಪ್ರೂಫ್ ಸಮೇತನ ಬಂದ್ಬಿಟ್ಟಿರ್ತೀವಿ. ಅವ್ರು ಕೊಡಿ ಈಗ ಹುಲ್ಲು ಆಯ್ತಂದ್ರೆ ಹುಲ್ಲು ಹಾಕಿ ಕೊಟ್ಬಿಡ್ತೀವಿ. ಒಂದಿನ ಇಟ್ಕೊಂಡು ತಿನ್ರಿ ಸರ್, ನಾಳೆ ಬರ್ತಾವೆ. ಒಂದು ಸ್ವಲ್ಪ ಕಸಿನ್ ಮ್ಯಾಗ ಅಂದ್ರೆ ಇದು ಕಸಿನ್ ಮ್ಯಾಗ ಆಯ್ತು ನೋಡ್ರಿ. ಇದೆಲ್ಲ ಕಸಿನ್ ಮ್ಯಾಗ ಅಂದ್ರೆ ಸ್ವಲ್ಪ ಇದೇ ಇರ್ತದೆ, ಸ್ವಲ್ಪ ಕಾಯಿ ಮ್ಯಾಗ ಇರ್ತೈತಿ ಆಲ್ರೆಡಿ. ಇದೆಲ್ಲ ಹಣ್ಣಾಗಿದ್ದು. ಇದು ಸ್ವಲ್ಪ ಕಾಯಿ ಮ್ಯಾಗ ಐತಲ್ಲ, ಇಂಥವರೆಲ್ಲ ಆಫೀಸರ್ ಅವರೆಲ್ಲ ಬಂದಿರೋದ್ರೆ ಸ್ವಲ್ಪ ಕಾಯಿ ಮ್ಯಾಗ ಹಾಕೊಡಪ್ಪ ಅಂತಂದ್ರೆ ಆಯ್ತು ರೀ ಸರ್ ಅಂತಂದು ಹೇಳಿ ಹುಲ್ಲು ಇದನ್ನ ಮಾಡಿ ಕೊಟ್ಬಿಡ್ತೀವಿ ಸರ್. ಅವ್ರು ಒಂದಿನ ಇಟ್ಕೊಂಡು ಆರಾಮ್ ತಿನ್ಬೋದ್ರಿ. ಈ ಬಾಕ್ಸ್ ಮಾಡೋ ಪರ್ಪಸ್ ಏನಂದ್ರೆ ಸರ್, ಈ ಕಶೂನ್ ಮ್ಯಾಗ ಇರ್ತೈತಿ ಹೌದಾ ಸರ್. ಇದು ನಾವು ಮಾರ್ಕೆಟಿಗೆ ತಂದು ಮಾರ್ತೀವಿ. ಇದನ್ನು ಓಪನ್ ಆಗಿ ಇಟ್ಟಿವಿ ಅಂದ್ರೆ ನಾವು ಇಲ್ಲಿ ಅಕಸ್ಮಾತ್ ಇವತ್ತು ಸೇಲ್ ಆಗಿಲ್ಲಪ್ಪ 2ನೇ ದಿನಕ್ಕೆ ಇದು ನಾವು ಕೊಡ್ಬೇಕಂದ್ರೆ ಈ ಥರ ಕಲರ್ ಸ್ವಲ್ಪ ಹಸಿರು ಕಲರ್ ಇರುತ್ತೆ ಸರ್. ಇದು ಅಕಸ್ಮಾತ್ ಇವತ್ತು ಸೇಲ್ ಆಗಿಲ್ಲಪ್ಪ ನಾಳೆ ಸೇಲ್ ಆಗ್ಬೇಕಂದ್ರೆ ಈ ಬಾಕ್ಸನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಾಳೆ ಈ ಕಲರ್ ಬರುತ್ತೆ ಸರ್. ಇಲ್ಲ ಸರ್, ನ್ಯಾಚುರಲ್ ಅದೊಂದು ಸರ್. ಮತ್ತೆ ಎಕ್ಸ್ಪೋರ್ಟ್ ನಮ್ಮೂರ್ಲಿಂದ ಎಕ್ಸ್ಪೋರ್ಟ್ನ ಆಗತ್ತೆ ಸರ್. ನಾವು ಎಲ್ಲೆಲ್ಲಿಗೆ ಇಲ್ಲ ಗದಗ ಮಾರ್ಕೆಟ್ ಹೋಗುತ್ತೆ ಸರ್. ನಮ್ದು ಆಲ್ಮೋಸ್ಟ್ ಎಲ್ಲ ಗದಗ ಹೋಗುತ್ತೆ ರೀ. ನಾವು ಹುಬ್ಳಿನೂ ಹೋಗುತ್ತೆ ಸರ್. ಹುಬ್ಳಿ ಗದಗ ಭಾಳ ಅಂದ್ರೆ ಗದಗ ಆಗಿದ್ರೆ ಅಲ್ಲಿ ಹೋಗೋಕ್ಕಿಂತ ಸರ್ ನಾವು ಇಲ್ಲೇ ಇಟ್ಟ ಸರ್. ನಮ್ಮ ಲೋಕಲ್ ಮಾಲ್ ಸರ್. ಎಲ್ಲರಿಗೂ ಗೊತ್ತಿದ್ದ ಉಳ್ಕೋಟೆ ಮಾಲ್ ಫೇಮಸ್ ಐತೆ ಅಂತ ಹೇಳಿ ಎಲ್ಲರೂ ನಮ್ಮಲ್ಲಿ ಏನು ಮಾಡ್ತಾರೆ ಸರ್, ಲೋಕಲ್ದಾರು ತೋಟ ಹಿಡ್ದಾರೆಲ್ಲ ಕಾಂಪ್ಲೆಕ್ಸ್ ಹಾಕಿರ್ತಾರೆ ಸರ್. ಕಾಂಪ್ಲೆಕ್ಸ್ ಹಾಕ್ತಾರೆ, ಇಟ್ಟು ಮಾರ್ತಾರ, ತೊಗೊಂಬಂದು ಇಲ್ಲೇ ತೊಗೊಂಬಂದು ಮಾರ್ತಾರ. ಕಾಂಪ್ಲೆಕ್ಸ್ ಹಾಕಿದ್ರೆ ಅಂದ್ರೆ ಸೀದಾ ಅಡಿಗೆ ಹೋಗುತ್ತೆ ಸರ್. ಅಡಿಗೆ ಅವ್ರಂದ್ರೂ ಫುಲ್ ಅದ್ರ ಫೇಕ್ ಅನ್ನೋದಿಲ್ಲ ಇಲ್ಲ ಸರ್. ಕಾಂಪ್ಲೆಕ್ಸ್ ಹೋದ್ರಂದ್ರೆ ಸರ್ ಫೇಕ್ ಅನ್ನೋದಿಲ್ಲ ಇಲ್ರಿ. ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅಡಿ ಒಳಗೆ ತಂದು ಕೊಡ್ತಾರೆ ಸರ್. ಅಡಿ ಒಳಗೆ ಏನು ಮಾಡ್ತೀವಿ ಸರ್, ಇಲ್ಲೆಲ್ಲ ಕುಂತ ಇದು ಒಂಥರ ಮ್ಯಾಂಗೋ ಯಾರ್ಡ್ ಇದ್ದಂಗೆ. ಈ ಗಾಡಿ ಹೋಗಿ ತೊಗೊಂಡು ನಾವು ಯಾರ್ಡ್ ಒಳಗೆ ತೊಗೊಂಡಿದ್ವಿ ಒಂಥರ ಉಳ್ಕೋಟಿ ಮ್ಯಾಂಗೋ ಯಾರ್ಡ್ ಇದ್ದಂಗೆ. ಇಲ್ಲಿಂದ ಹಿಡಿದು ಬೆಂಗಳೂರು ಕ್ರಾಸಿಂದ ಹಿಡಿದು ನಮ್ದು ಉಳ್ಕೋಟಿ ಬ್ರಿಡ್ಜ್ ದಾಡ ಮಟ್ಟನು ಮ್ಯಾಂಗೋ ಯಾರ್ಡ್ ಇದ್ದಂಗೆ. ಯಾರಾದ್ರೂ ಒಂದು ಇಲ್ಲ ಸರ್, ಎಲ್ಲ ಪರ್ಫೆಕ್ಟ್. ಏನೋ ಒಂದು ಅವ್ರು ಏನು ತೊಗೊಂಡ್ರು ಸ್ವಲ್ಪ ಹುಳಿ ಬರ್ಬೋದು, ಯಾಕಂದ್ರೆ ಕಸಿನ ಮ್ಯಾಗ ತೊಗೊಂಡೋಗಿರ್ತಾರ, ಸ್ವಲ್ಪ ಹುಳಿ ಬರ್ಬೋದು. ಮಾಲ್ ಮಾತ್ರ ಎಡ ಕೊಡಲ್ಲ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಭೀಮೇಶ್ ಅಂತ ಸರ್. ಇವ್ರ ಹೆಸರು ಕುಮಾರ್ ಅಂತ ಸರ್. ನಮ್ಮ ಹೆಸರು ಯಶವಂತ್ ಕುಮಾರ್ ಅಂತ.
ನಿಮ್ಮ ಹೆಸರು? ಹೆಸರು ಬಾಜಿರಾವ್ ಘಾಟಿಗೆ. ಆಮ್ಯಾಗ ಈ ಹಣ್ಣಿನ ವ್ಯಾಪಾರ ಮಾಡಿ ಬಗ್ಗೆ ಈ ತೋಟದಾಗ ಮುದ್ದಾಮ್ ನಾವ ತೋಟ ಹಿಡಿದು ಅದನ್ನ ನೀರ್ ಬಿಟ್ಟು ಬೆಳೆಸೋದ್ ಮಾಡಿ ಗಿಡ ಬಂದ ಮ್ಯಾಗ ಹಣ್ಣ ಆಗ್ಬೇಕಾರ ನಾವ್ ತಗೊಂಬಂದು ಅಡಿ ಹಾಕ್ತಿವಿ ಮನಿ ಒಳಗೆ. ಅಡಿ ಹಾಕಿದ್ಮ್ಯಾಗ ಅದನ್ನ ಇಷ್ಟು ಅದಾದ್ಮೇಲೆ ಸ್ಲೋ ಆಗಿ ಬರ್ತೈತಿ. ಹಿಂಗಾಗಿ ಅಪಾಯ ಇರಾಗಲ್ಲ, ಸ್ವಲ್ಪ ಹಣ್ಣು ಚಲೋ ಇರ್ತೈತಿ, ಹೊಟ್ಟಿಗೂ ಆರೋಗ್ಯ ಎಲ್ಲದಕ್ಕೂ ಅನುಕೂಲ ಐತಿ. ಒಳ್ಳೆ ಹಣ್ಣು, ಒಳ್ಳೆ ವ್ಯಾಪಾರ ಆಗತ್ತ, ಒಳ್ಳೆಯದು. ಆಮ್ಯಾಗ ಗಿಡ ಮೊದ್ಲಾಗಿಂದ ತಂದಿರ್ತಾರ ಅವ್ರು. ಹಿಂಗಾಗಿ ನೀವು ಕೆಮಿಕಲ್ ಪಂಕಲ್ ಏನು ಮಿಸ್ಟೇಕ್ ಇರಾಕ ರೆಡಿ ಹಾಕೋದ್ರಿಂದ ನಮ್ಗೆ ಎಲ್ಲಾ ಹಣ್ಣು ಚಲೋ ಬರ್ತೈತಿ. ಹ್ಮ್. ಹುಲ್ಕೋಟಿ ಹಣ್ಣು ಅಂದ್ರ ಅದಂತ ಹೆಸರು. ಎಲ್ಲೆಲ್ಲಿಂದ ಎಲ್ಲಿ ಹೋಗ್ತಾರೆ? ಇಲ್ಲಿಂದ ಬೆಳಗಾವ್ ಹೋಗುತ್ತೆ, ಆಮ್ಯಾಗ ಬೆಂಗಳೂರು ಹೋಗುತ್ತೆ, ಆಮ್ಯಾಗ ಶಿವಮೊಗ್ಗ, ಆಮ್ಯಾಗ ಹರಿಹರ, ಹಿಂಗೆಲ್ಲ ಇಲ್ಲಿಂದ ಸಪ್ಲೈ ಆಗುತ್ತೆ. ಈಗ ಒಂದ್ಸಲ ಒಯ್ದವ್ರು ಮತ್ತೆ ಮತ್ತೆ ವರ್ಷ ನಮಗ್ ಫೋನ್ ಮಾಡ್ತಾರ, ವರ್ಷ ಬರ್ತಾರ, ವರ್ಷ ಹೋಯ್ತಾರ. ನಾವ್ ಎಲ್ಲೇ ಇದ್ರೂ ಇಲ್ಲೇ ಇರ್ತೀವಲ್ಲ, ನಮ್ಗೆ ಫೋನ್ ಮಾಡಿ ಹೋಯ್ತಾರೆ. ಹೇಗಿದ್ರು ಕರ್ಸಿ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಬ್ಲಾಕ್ ಮಾಡಿ ಕೊಟ್ಟು ಕಳ್ಸ್ತೀವಿ. ಬಸ್ಸಿಗೆ ಅದು ಕೊರಿಯರ್ ಮಾಡ್ತೀವಿ. ಇಲ್ಲ ಆದ್ರೆ ಅವ್ರ ಗಾಡಿ ಬಂದಾಗ ಕೊಟ್ಟು ಕಳಿಸ್ತೀವಿ. ಒಟ್ಟು ಅವ್ರು ವರ್ಷ ನಮ್ ತಾಕನ ಹೋಯ್ತಾರೆ. ನಿಮ್ಮ ಹೆಸರು? ಬಾಜಿರಾವ್ ಘಾಟಿ.